ಅಡಿಯಲ್ಲಿ ಇಂದು ಗಂಗಾವತಿ ನಗರದಲ್ಲಿ ಮ್ಯಾರಥಾನ್ ಓಟವನ್ನು ಇಟ್ಟುಕೊಂಡಿದ್ದು ನಗರಸಭೆಯಿಂದ ಮ್ಯಾರಥಾನ್ ಓಟವನ್ನು ಯಶಸ್ವಿಗೊಳಿಸಿದ್ದಾರೆ. ಜನರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವ ಈ ಕಾರ್ಯಕ್ರಮ ಎಲ್ಲರೂ ನಗರಸಭೆಯವರಿಗೆ ಕೈ ಜೋಡಿಸಿ ಅದೇ ರೀತಿಯಾಗಿ ನಿಮ್ಮ ಮನೆಗಳಲ್ಲಿ ಮತ್ತು ನಗರಸಭೆಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಎಂದು ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ. ಗಂಗಾವತಿ ನಗರಸಭೆ ವತಿಯಿಂದ ಇವತ್ತಿನ ದಿವಸ ಸ್ವಚ್ಛ ಭಾರತ ಓಟವನ್ನು ಹಮ್ಮಿಕೊಂಡಿದ್ದೇವೆ. ಈ ದಿವಸ ಎಲ್ಲ ಸಾರ್ವಜನಿಕರಿಗೆ ಹೇಳೋದೇನೆಂದರೆ ಗಂಗಾವತಿ ಸ್ವಚ್ಛವಾಗಿದ್ದು ಇನ್ನೂ ಸ್ವಚ್ಛವಾಗಿಡಬೇಕು. ಓಣಿನಲ್ಲಿ ಕಸ ಪ್ರತಿಯೊಂದು ವಾರ್ಡ್ನಲ್ಲಿ ಮನೆಗೆ ಗಾಡಿಗಳು ಹೋಗ್ತವೆ. ಆ ಕಸ ಹಾಕದೆ ಗಾಡಿ ತಂದು ಹಾಕಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ. ನಗರಸಭೆ ವತಿಯಿಂದ ಮ್ಯಾರಥಾನ್ ಹಮ್ಮಿಕೊಂಡಿದ್ದು ಇದರ ಬಗ್ಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋಕ್ಕಾಗ ಎಲ್ಲ ವಾರ್ಡಲ್ಲಿ ಸ್ವಚ್ಛತೆ ಇರಬೇಕು. ಹಾಗೂ ಮನೆಗೆ ಬಂದು ನಮ್ಮ ಪೌರ ಕಾರ್ಮಿಕರು ಬಂದು ನಿಮ್ಮ ಮನೆಯಲ್ಲಿ ಬಂದು ಕಸ ಒಯ್ತಾರೆ. ಬಟ್ ಕೆಲವು ಮಂದಿ ಹೇಳ್ತಾರೆ ನಮ್ಮ ಗಾಡಿ ಬಂದೈತ್ರಿ ನೀವು ಕಸ ಒಯ್ಯಲ್ಲ ಅಂತ. ಎಲ್ಲರೂ ನಮ್ಮ ಕಾರ್ಮಿಕರು ಮನೆ ಬಂದು ಆಯ್ತು ಅಂಗಡಿಗೆ ಬಂದು ಮಿಲ್ಲಿಗೆ ಬಂದು ಸಹಿತ ಕಸ ಒಯ್ತಿದ್ರೆ ಅವರಿಗೆ ನೀವು ಸಹಾಯ ಮಾಡೋಕ್ಕೆ ಸಹಕಾರ ಕೊಡಬೇಕು. ನೀವು ಪೌರ ಕಾರ್ಮಿಕರು ಅಂತಂದು ಕೀಳು ಮಟ್ಟಾಗಿ ನೋಡಬೇಡಿ. ಅವರಿದ್ರೇ ನಾವು ಸ್ವಚ್ಛ ಆಗಿರ್ತೇವೆ, ನಮ್ಮ ಮನಸ್ಸು ಸ್ವಚ್ಛ ಇರುತ್ತೆ, ನಮ್ಮ ನಗರಸಭೆ ಸ್ವಚ್ಛ ಇರುತ್ತೆ, ನಮ್ಮ ಗಂಗಾವತಿ ಸ್ವಚ್ಛ ಇರುತ್ತೆ. ದಯಮಾಡಿ ನಮ್ಮ ಕಾರ್ಮಿಕರಿಗಾಯಿತು ನಮ್ಮ ನಗರಸಭೆಗೆ ಒಂದು ಗೌರವ ಕೊಟ್ಟು ಎಲ್ಲರೂ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ನಗರಸಭೆ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಮ್ಯಾರಥಾನ್ ಓಟವನ್ನು ಹಮ್ಮಿಕೊಂಡಿದ್ದು ಕಾರಣ ಸಾರ್ವಜನಿಕರು ನಗರಸಭೆಗೆ ಜೊತೆಗೆ ಸಹಕರಿಸಬೇಕು ಮತ್ತು ನಗರಸಭೆಯಿಂದ ಎಲ್ಲ ಪೌರ ಕಾರ್ಮಿಕರಿಗೆ ನಿಮ್ಮ ಮನೆಯ ಕಸವನ್ನು ನೀಡಬೇಕು. ನೀವೆಲ್ಲ ಸಹಕಾರ ಕೊಟ್ಟರೆ ಮಾತ್ರ ನಾವು ನಗರಸಭೆಯಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ. ದಯವಿಟ್ಟು ಎಲ್ಲರೂ ನಗರಸಭೆಗೆ ಸಹಕರಿಸಿ ಮತ್ತು ಸ್ವಚ್ಛತೆ ಕಡೆಗೆ ನಾವೊಂದು ಹೆಜ್ಜೆ ಇಡೋಣ ಅಂಥೇಳಿ ಎರಡು ಮಾತು ಮುಗಿಸ್ತಾ ಇದ್ದೀವಿ. ಗಂಗಾವತಿ ನಗರಸಭೆ ಜನತೆ ಕೇಳ್ಕೊಳ್ಳೋದೇನೆಂದರೆ ಅಲ್ಲಿ ಕಸನ ಎಸಿಲಾರದೆ ಮನೆಗಳಿಂದ ಕಸ ತಗೋಬೇಕಂತಲೇ ಕಸದ ಗಾಡಿಗಳು ಬರ್ತವೆ. ಎಲ್ಲರೂ ಸೇರಿ ಕಸದ ಗಾಡಿಗಳಿಗೆ ಕಸ ಹಾಕಬೇಕು, ಅಲ್ಲಿ ಅಂತ ಎಸಿಬಾರ್ದು. ಅದೇ ಥರ ಹಸಿ ಮತ್ತು ಒಣ ಕಸನ ಬೇರೆ ಮಾಡಿ ಕೊಡಬೇಕಂತಂದು ಎಲ್ಲ ಸಾರ್ವಜನಿಕರಿಗೆ ಮ್ಯಾರಥಾನ್ ಅಂತ ಫಂಕ್ಷನ್ ಹಮ್ಮಿಕೊಂಡಿದ್ದು ಗಂಗಾವತಿ ನಗರಸಭೆಯಿಂದ. ಎಲ್ಲರೂ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದೇನೆಂದರೆ ಹಸಿ ಕಸ ಒಣ ಕಸವನ್ನು ಬೇರೆ ಮಾಡಿ ನಮ್ಮ ವಾಹನ ನಗರಸಭೆ ಕಡೆಯಿಂದ ವಾಹನ ವಾರ್ಡ್ವಾಡಿಗೂ ಬೆಳಗ್ಗೆ 5:30 ಸ್ಟಾರ್ಟ್ ಆಗಿ ಡ್ಯೂಟಿ 1 ಗಂಟೆ ತನಕ ಡ್ಯೂಟಿ ಮಾಡ್ತಾರೆಲ್ಲ ನಮ್ಮ ಪೌರ ಕಾರ್ಮಿಕರು, ಗಾಡಿ ಡ್ರೈವರ್ಸು, ಸೂಪರ್ವೈಸರು, ಆಮೇಲೆ ಕಮ್ಯುನಿಟಿ ಮೊಬಿಲೈಸರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರೆಲ್ಲರೂ ನಾವು ಗಾಡಿಯಿಂದ ಇರ್ತೀವಿ. ಎಲ್ಲರೂ ಜನರು ಏನು ಮಾಡಬೇಕಂದ್ರೆ ಹಸಿ ಕಸ ಒಣ ಕಸ ಮತ್ತು ಅಪಾಯಕಾರಿ ಕಸಗಳನ್ನು ವಿಂಗಡಣೆ ಮಾಡಿ ನಗರಸಭೆ ವಾಹನಕ್ಕೆ ಕೊಡಬೇಕೆಂದು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುತ್ತೇನೆ. ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಗಾಡಿಗಳು ಮನೆಗೆ ಕಸ ತಗೊಂಬರಕ್ಕೆ ಹೋಗ್ತಾರೆ. ಜನರು ಕಸಗಳನ್ನ ವಿಂಗಡಣೆ ಮಾಡಿ ಕೊಡದೇ ಇರೋದ್ರು ಕಂಡು ಬರ್ತಾ ಇದೆ. ಎಲ್ಲಿ ಬೇಕಲ್ಲಿ ಪಾಯಿಂಟ್ಗಳು ಆಗ್ತಾ ಇದ್ದಾರೆ. ನಮ್ಮ ಮೊಬಿಲೈಸರ್ಸ್ ಎಲ್ಲರೂ ಮನೆಗೆ ಹೋಗಿ ಕಸ ಕೇಳಿದ್ರು ಸಹ ಕಸ ಕೊಡ್ತಾ ಇಲ್ಲ. ಆದ ಕಾರಣ ಈ ಒಂದು ಜಾಥಾದ ಮೂಲಕ ಸಾರ್ವಜನಿಕರಲ್ಲಿ ಹೇಳೋದೇನಂತ ಹೇಳಿದ್ರೆ ಕಸಗಳನ್ನ ವಿಂಗಡಣೆ ಮಾಡಿ ನಮ್ಮ ಗಾಡಿಗಳಿಗೆ ಕೊಡಬೇಕು ಮತ್ತು ಎಲ್ಲಿ ಬೇಕಲ್ಲೇ ಹಾಕಬಾರ್ದು. ಈಗ ನಮಗೆ ಎರಡೆರಡು ಕೆಲಸ ಆಗ್ತಾ ಇದೆ. ಈಗ ಮನೆಗೆ ಆಟೋ ಟಿಪ್ಪರ್ ಹೋದ್ರೂ ಸಹ ನೀವು ಮತ್ತೆ ರೋಡಲ್ಲೆಲ್ಲ ಪಾಯಿಂಟ್ ಕೊಟ್ಟಿರ್ತಾ ಇದ್ದಾರೆ. ಆ ಪಾಯಿಂಟ್ಗಳು ಎತ್ತೋದೊಂದು ಕೆಲಸ, ಮತ್ತು ಮನೆಗೆ ಹೋದ್ರೂ ಎರಡೆರಡು ಕೆಲಸ ಆಗೋದ್ರಿಂದ ನಮಗೆ ಇಲ್ಲಿ ಹೆಚ್ಚಿನ ಕೆಲಸ ಆಗ್ತಾ ಇರೋದ್ರಿಂದ ನಾವು ಗಂಗಾವತಿಯನ್ನು ಆದಷ್ಟು ಸ್ವಚ್ಛಗೊಳಿಸೋದ್ರ ಮೂಲಕ ಸ್ವಲ್ಪ ಕುಂಠಿತವಾಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೇನು ಮಾಡಬೇಕಂತ ಹೇಳಿದ್ರೆ ಈಗ ಸಾರ್ವಜನಿಕರು ನಾವು ಮನವಿ ಮಾಡೋದೇನೆಂದರೆ ಕಸಗಳನ್ನ ವಿಂಗಡಣೆ ಮಾಡಿ ನಮ್ಮ ಗಾಡಿಗಳನ್ನೇ ಕೊಟ್ಟರೆ ನಮಗೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಕೆಲಸ. ಇನ್ನೂ ನಾವು ಹೆಚ್ಚಿನ ರೀತಿಯಲ್ಲಿ ಗಂಗಾವತಿಯನ್ನು ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಪಡ್ಬೋದು ಅಂತ ಹೇಳ್ಬಿಟ್ಟು ನಾನು ಮಾತನಾಡ್ತೀನಿ.